ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಬೆಂಗಳೂರಿನಲ್ಲಿರುವ ಒಂದು ಅದ್ಭುತವಾದಂಥ ಹಿಂದೂ ಟೆಂಪಲ್ಲು ಜಗನ್ನಾಥ ಸ್ವಾಮಿ ಟೆಂಪಲ್. ಇದು ಪುರಿ ಜಗನ್ನಾಥ ಸ್ವಾಮಿ ಒಡಿಸ್ಸಾದಲ್ಲಿರುವಂತಹ ವಿಶ್ವಪ್ರಸಿದ್ಧವಾದಂತಹ ಪುರಿ ಜಗನ್ನಾಥ ಸ್ವಾಮಿಯ ಟೆಂಪಲ್ನ ಒಂದು ಬ್ರಾಂಚು. ತುಂಬಾ ಅದ್ಭುತವಾದಂಥ ಹಿಂದೂ ದೇವಾಲಯ. ಇದು ಲೊಕೇಟ್ ಆಗಿರುವುದು ಬೆಂಗಳೂರಿನ ಆಗ್ರಾದಲ್ಲಿ, HSR ಲೇಔಟು. ಇನ್ನು ಇಲ್ಲಿ ಒಳಭಾಗದಲ್ಲಿರುವಂತಹ ಪ್ರಮುಖವಾದಂತಹ ದೇವರು ಜಗನ್ನಾಥ ಸ್ವಾಮಿ, ಆಮೇಲೆ ಬಲಭದ್ರ ಸ್ವಾಮಿಯವರ ತಮ್ಮ ಹಾಗೆ ತಂಗಿಯಾದಂತಹ ಸುಭದ್ರಾ ದೇವಿ. ಈ ಮೂರು ದೇವರನ್ನು ದೇವಾಲಯದ ಒಳಭಾಗದಲ್ಲಿ ನೋಡ್ಬೋದು. ತುಂಬಾ ಅದ್ಭುತವಾದಂತಹ ದೇವಾಲಯ. ಇನ್ನು ಈ ದೇವಾಲಯದ ಪಕ್ಕದಲ್ಲಿ ದೊಡ್ಡದಾದಂತಹ ಅಭಯಾಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ. ಅಭಯ ಅಂದರೆ ಧೈರ್ಯವನ್ನು ಕೊಡುವಂತಹ ಆಂಜನೇಯ ಸ್ವಾಮಿ. ಇದು ಸುಮಾರು 102 ಫೀಟ್ ಹೈಟ್ಗಳಿರುವಷ್ಟು ದೊಡ್ಡದಾದಂತಹ, ಬೆಂಗಳೂರಿನಲ್ಲೇ ದೊಡ್ಡದಾಗಿರುವಂತಹ ಆಂಜನೇಯ ಸ್ವಾಮಿಯ ಪ್ರತಿಮೆ ಇದು. ಇದು ಆಗರದ ಜಗನ್ನಾಥ ಸ್ವಾಮಿ ಟೆಂಪಲ್ನ ಪಕ್ಕದಲ್ಲಿರುವಂತಹ ಇನ್ನೊಂದು ಸುಂದರವಾದಂತಹ ದೇವಾಲಯ. ಆಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸುಂದರವಾದಂತಹ ದೇವಾಲಯ ಇದೆ. ಅದು ಕೃಷ್ಣ, ರುಕ್ಮಿಣಿ, ರಾಧಾ ಆಮೇಲೆ ರಾಮ ಸೀತೆಯರ ಟೆಂಪಲ್ ಇದು. ಇದರ ಒಳಭಾಗದಲ್ಲಿ ಹಲವಾರು ದೇವರನ್ನು ನೀವು ನೋಡಬಹುದು. ಪ್ರಮುಖವಾದಂಥದ್ದು ಕೃಷ್ಣ, ರುಕ್ಮಿಣಿ, ರಾಧಾ ಆಮೇಲೆ ರಾಮ ಸೀತೆಯರ ದೇವಾಲಯ. ಈ ಮೂರು ದೇವಾಲಯಗಳು ಇರುವುದು ಒಂದೇ ಪ್ಲೇಸ್ನಲ್ಲಿ, ಆಗ್ರಾದಲ್ಲಿ, HSRನ ಆಗ್ರಾದಲ್ಲಿ ಲೊಕೇಟ್ ಆಗಿದೆ. ಸೊ ನೀವು ಬೆಂಗಳೂರಲ್ಲಿ ಒನ್ ಡೇ ಟ್ರಿಪ್ಗಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ, ಎಸ್ಪೆಷಲಿ ಈ ಟೆಂಪಲ್ಗಳನ್ನು ನೋಡೋಕ್ಕೆ ಬರ್ತೀರಾ ಅಂತಂದರೆ ಟೈಮ್ ತೊಗೊಂಡು ಬರಬೇಕಾಗತ್ತೆ. ಯಾಕಂದರೆ ಮೂರು ದೇವಾಲಯಗಳು ತುಂಬ ಅದ್ಭುತವಾಗಿದ್ದು ಒಂದೇ ದಿನದಲ್ಲಿ ಕವರ್ ಮಾಡೋದಾದರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಇನ್ನು ನೀವು ಮೆಜೆಸ್ಟಿಕ್ಕಿಂದ ಬರ್ತೀರಾ ಅಂತಂದರೆ ಆಲ್ಮೋಸ್ಟ್ 15 to 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂತಹ ಅದ್ಭುತವಾದಂತಹ ದೇವಾಲಯಗಳಿವು. ಇನ್ನು ಈ ದೇವಾಲಯಗಳಿಗೆ ಟೈಮ್ ಕೂಡ ಇದೆ. ಆಗ್ರಾದ ಜಗನ್ನಾಥ ಸ್ವಾಮಿ ಟೆಂಪಲ್ನ ನೋಡೋದಾದರೆ ಮಧ್ಯಾಹ್ನದಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಇರುತ್ತೆ. ಪಕ್ಕದಲ್ಲಿರುವ ಅಭಯಾಂಜನೇಯ ಸ್ವಾಮಿ ಕೂಡ ಮಧ್ಯಾಹ್ನ ಟೈಮಲ್ಲಿ ಕ್ಲೋಸ್ ಇರುತ್ತೆ. ಆಲ್ಮೋಸ್ಟ್ 1 ರಿಂದ 4 ಗಂಟೆವರೆಗೆ ಕ್ಲೋಸ್ ಇರುತ್ತೆ. ಆಮೇಲೆ ಈವ್ನಿಂಗು ಅಪ್ ಟು 8:30ವರೆಗೂ ಓಪನ್ ಇರುತ್ತೆ ಎಲ್ಲ ಟೆಂಪಲ್ಗಳು. ಇನ್ನು ಇಲ್ಲಿಗೆ ನೀವು ರೀಚ್ ಆಗ್ತೀರಾ ಅಂತಂದರೆ ಬಸ್ಸು ಅಥವಾ ಯಾವುದೇ ರೀತಿಯಾದಂತಹ ಪ್ರೈವೇಟ್ ಅಥವಾ ಪಬ್ಲಿಕ್ ವೆಹಿಕಲಲ್ಲಿ ಬರ್ಬೋದು. ಮೆಟ್ರೋ ಸೇವೆ ಇನ್ನೂ ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಸೊ ನೀವು ಪಬ್ಲಿಕ್ ಅಥವಾ ಪ್ರೈವೇಟ್ ವೆಹಿಕಲಲ್ಲಿ, ಬಸ್ಸು ಅಥವಾ ವೆಹಿಕಲ್ಗಳಲ್ಲಿ ಬರಬೇಕಾಗತ್ತೆ. ಇದೊಂದು ತುಂಬಾ ಅದ್ಭುತವಾದಂತಹ ದೇವಾಲಯ ಇದು. ಯಾಕಂದರೆ ಪುರಿ ಜಗನ್ನಾಥ ಸ್ವಾಮಿ ದೇವಾಲಯವನ್ನು ನೀವು ಆಲ್ರೆಡಿ ಕೇಳಿರ್ತೀರ. ಅದು ವಿಶ್ವಪ್ರಸಿದ್ಧವಾಗಿರುವಂತಹದ್ದು. ನಾಟ್ ಜಸ್ಟ್ ಭಾರತ, ವಿಶ್ವಪ್ರಸಿದ್ಧವಾದಂತಹ ಪುರಿ ಜಗನ್ನಾಥ ಸ್ವಾಮಿ ಟೆಂಪಲ್ ಇದೆ. ಆ ಟೆಂಪಲ್ನ ಒಂದು ಬ್ರಾಂಚ್ ಇದು ಬೆಂಗಳೂರಿನಲ್ಲಿರುವಂತಹದ್ದು. ಆಡಳಿತ ವ್ಯವಸ್ಥೆಯನ್ನು ಕೂಡ ಅವರೇ ಈಗ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವರೇ ಟೇಕ್ ಕೇರ್ ಮಾಡಿರೋದು. ಇನ್ನು ಇದರ ಅದ್ಭುತವಾದಂತಹ ವಾಸ್ತುಶೈಲಿ. ಇದು ಕೊಂಕಣ ಮತ್ತು ಒಡಿಸ್ಸಾ ಶೈಲಿಯಲ್ಲಿ ಕಟ್ಟಿರುವಂಥ ಒಂದು ಸುಂದರವಾದಂತಹ ದೇವಾಲಯ. ಸೊ ಯೂಶ್ವಲಿ ನಮ್ಮ ದಕ್ಷಿಣ ಭಾರತ, ನೀವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡೋದಾದರೆ, ದಕ್ಷಿಣ ಭಾರತದಲ್ಲಿ ದೇವರು ಹೇಗಿದೆಯೋ ಹಾಗೆ ಕಲ್ಲಿನ ಮೂರ್ತಿಯನ್ನು ಕೆತ್ತುತ್ತಾರೆ. ಬಟ್ ಇಲ್ಲಿ ಸ್ವಲ್ಪ ವಾಸ್ತುಶೈಲಿ ಡಿಫ್ರೆಂಟ್ ಆಗಿದೆ. ನೀವು ಒಳಭಾಗದ ದೇವರನ್ನು ವೀಕ್ಷಣೆ ಮಾಡಿದ್ರೆ, ಇದು ನಮ್ಮ ದಕ್ಷಿಣ ಭಾರತದ ರೆಗ್ಯುಲರ್ ದೇವರ ಥರ ಹೇಗಿದೆಯೋ ಹಾಗೆ ಮೂರ್ತಿಯನ್ನು ಕೆತ್ತಲ್ಲ, ಒಂದು ಸ್ವಲ್ಪ ವಿಶೇಷವಾದಂತಹ ಮೂರ್ತಿಗಳನ್ನು ಕೆತ್ತಿರುತ್ತಾರೆ. ಸೊ ಅದೇ ರೀತಿಯಾದಂತಹ ಅದ್ಭುತವಾದಂತಹ ದೇವಾಲಯ ಇದು. ಇನ್ನು ಇಲ್ಲಿ ಯಾವುದೇ ರೀತಿಯಾದಂತಹ ಧರ್ಮದ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲ ಧರ್ಮದ ಜನರು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಆದರೆ ಮಧ್ಯಾಹ್ನ ಟೈಮ್ ಮಾತ್ರ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಇರುತ್ತೆ. ಅದಾದ ನಂತರ ತಿರ್ಗಾ 4 ಗಂಟೆಯ ನಂತರ ಮತ್ತೆ ಓಪನ್ ಆಗುತ್ತೆ. ಒಳಭಾಗ ತುಂಬಾ ಅದ್ಭುತವಾಗಿದೆ. ಆಮೇಲೆ ತುಂಬ ಕಾಮಾಗಿ ಕೂಡ ಇದೆ ಇಲ್ಲಿ. ಇನ್ನು ದೇವಾಲಯದ ಪಾವಿತ್ರ್ಯತೆಯನ್ನು ಉಳಿಸುವ ದೃಷ್ಟಿಯಿಂದ ದೇವರ ಹತ್ತಿರದಲ್ಲಿ ಹೋಗಿ ಛಾಯಾಗ್ರಫಿ ಅಥವಾ ವಿಡಿಯೋಗ್ರಹಣ ಮಾಡೋದನ್ನು ನಿಷೇಧಿಸಲಾಗಿದೆ. ಸೊ ಸ್ವಲ್ಪ ಡಿಸ್ಟೆನ್ಸಿಂದ ನೀವು ಫೋಟೋ ಅಥವಾ ವಿಡಿಯೋನ ತೆಗಿಬೋದು. ಇನ್ನು ಒಳಭಾಗದಲ್ಲಿ 3 ಪ್ರಮುಖ ದೇವರುಗಳಿದ್ದಾರೆ. ಒಂದು ಜಗನ್ನಾಥ ಸ್ವಾಮಿ, ಅಂದರೆ ವಿಷ್ಣು ದೇವರ ಇನ್ನೊಂದು ಅವತಾರ ಆದಂತಹ ಜಗನ್ನಾಥ ಸ್ವಾಮಿ. ಇನ್ನೊಂದು ಅವರ ತಮ್ಮನಾದಂತಹ ಬಲಭದ್ರ ಸ್ವಾಮಿ, ಆಮೇಲೆ ತಂಗಿಯಾದಂತಹ ಸುಭದ್ರಾ ದೇವಿ. ಈ 3 ದೇವರುಗಳಿರೋದು ಗರ್ಭಗುಡಿಯಲ್ಲಿ.
ಇನ್ನು ಇಲ್ಲಿ ವಿಶೇಷ ಪೂಜೆಗಳು ಕೂಡ ಆವಾಗವಾಗ ನಡೆಯುತ್ತೆ. ಜಗನ್ನಾಥ ರಥಯಾತ್ರೆ ಅಂತ ನಡೆಯುತ್ತೆ. ಆ ಟೈಮಲ್ಲಿ ತುಂಬಾ ವೈಭವೀಪೂರ್ವಕವಾಗಿ ಈ ದೇವಾಲಯವನ್ನು ನೀವು ನೋಡ್ಬೋದು. ತುಂಬ ಜನ ಕೂಡ ಗ್ಯಾದರ್ ಆಗ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಇನ್ನು ವಾಸ್ತುಶೈಲಿ ಮಾತ್ರ ಭಾರತದ ಇತಿಹಾಸ ಮತ್ತು ಗತ ವೈಭವವನ್ನು ಕೂಡ ಒಮ್ಮೆ ಮರುಕಳಿಸುವಂತಹ ಅದ್ಭುತವಾದಂತಹ ವಾಸ್ತುಶೈಲಿ ಇದು. ತುಂಬಾ ಅದ್ಭುತವಾಗಿದೆ. ಎವ್ರಿ ಕಲ್ಲು ಮೇಲೆ ನೀವು ಒಂದು ಅದ್ಭುತವಾದಂತಹ ಕೆತ್ತನೆಯನ್ನು ನೋಡೋದಕ್ಕೆ ಸಾಧ್ಯ. ಯಾವುದೋ ಒಂದು ದೇವತೆ ಇರ್ಬೋದು, ದೇವರು ಇರ್ಬೋದು, ಇವೆಲ್ಲದರ ರಚನೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಮಧ್ಯಭಾಗದಲ್ಲಿ ಆಮೇಲೆ ಹಿಂಭಾಗದಲ್ಲಿರುವಂಥ ಗೋಪುರ ತುಂಬಾ ಎತ್ತರದಲ್ಲಿದ್ದು ಅದರ ಮೇಲೆ ಭಾಗದಲ್ಲಿ ಒಂದು ಧ್ವಜ ಕೂಡ ಇದೆ, ಕೇಸರಿಯ ಧ್ವಜ ಇದೆ. ಇನ್ನು ಎಲ್ಲ ಕಲ್ಲಿನ ಮೇಲಿನೂ ಅದ್ಭುತವಾದಂತಹ ದೇವರುಗಳ ಕೆತ್ತನೆಯನ್ನು ನೀವು ನೋಡ್ಬೋದು. ಇದೊಂದು ಅದ್ಭುತವಾದಂಥ ಆರ್ಕಿಟೆಕ್ಚರು, ಆಮೇಲೆ ಸುಂದರವಾದಂತಹ ಮಾರ್ಬಲ್ ಕಲ್ಲುಗಳಿಂದ ಕೆತ್ತಿರುವಂತಹದ್ದು. ಇನ್ನು ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಎಸ್ಪೆಷಲಿ ವೀಕೆಂಡಲ್ಲಿ ನೀವು ಬರ್ತೀರಾ ಅಂತಂದರೆ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಫೋಟೋಶೂಟು, ರೀಲ್ಸ್ ಕ್ರೇಜ್ ಇರೋರು ತುಂಬ ಜನ ಬಂದುಬಿಟ್ಟು ಫೋಟೋಶೂಟ್ ಅಂತ ಮಾಡ್ತಾರೆ. ಇನ್ನು ಈ ಮೂರ್ತಿಗಳನ್ನು ತುಂಬ ವಿಶೇಷವಾಗಿ ಕೆತ್ತಲಾಗಿರುವಂತಹದ್ದು. ಈ ಟೆಂಪಲ್ನ ನೀವು ಎಂಟರ್ ಆಗ್ತೀರಂತಂದರೆ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ. ಸೊ ಪಾದರಕ್ಷೆಗಳನ್ನು ಹೊರಗಡೆ ಇಟ್ಟು ನೀವು ಒಳಗಡೆ ಬರಬೇಕಾಗತ್ತೆ. ಆಮೇಲೆ ಇದು ತುಂಬ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಟೆಂಪಲ್ಲು. ತುಂಬಾ ಅದ್ಭುತವಾಗಿದೆ, ಜೊತೆಗೆ ಅಷ್ಟೇ ಚೆನ್ನಾಗಿ ಶುದ್ಧವಾಗಿ ಕೂಡ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಮಾರ್ಬಲ್ ಮತ್ತು ಗ್ರಾನೈಟ್ ಕಲ್ಲುಗಳಿಂದ ಕಟ್ಟಿರುವಂಥದ್ದು ಇದು ದೇವಾಲಯದ ಲೆಫ್ಟ್ ಸೈಡು. ಇದು ದೇವಾಲಯದ ಆಲ್ಮೋಸ್ಟ್ ಹಿಂಭಾಗ. ಇದು ಗೋಪುರದ ಪಕ್ಕದಲ್ಲಿದ್ದೀವಿ ನಾವು. ಇನ್ನು ದೇವಾಲಯದ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಎರಡು ಸುಂದರವಾದಂತಹ ಪುಟ್ಟ ಪುಟ್ಟ ದೇವಾಲಯಗಳು ಕೂಡ ಇದೆ. ನೀವೀಗ ಬಲಬದಿಯಲ್ಲಿ ನೋಡ್ತಾ ಇರುವಂತಹದ್ದು ಇದು ಚಿಕ್ಕ ಗೋಪುರದ ಮಾದರಿಯಲ್ಲಿ ನಿರ್ಮಾಣ ಮಾಡಿರುವಂಥ ಚಿಕ್ಕದಂಥ ದೇವರ ಗುಡಿ ಅಥವಾ ದೇವಾಲಯ. ಇದರ ಒಳಭಾಗದಲ್ಲಿ ಗಣೇಶ ಮತ್ತು ಹಲವಾರು ದೇವರುಗಳ ವಿಗ್ರಹಗಳನ್ನು ಕೂಡ ನೀವು ನೋಡಬಹುದು. ಇದು ದೇವಾಲಯದ ಹಿಂಭಾಗ. ಪಕ್ಕದಲ್ಲಿ ಮೆಟ್ರೋ ಸ್ಟೇಷನನ್ನು ಕೂಡ ನೀವು ನೋಡ್ಬೋದು. ಮೆಟ್ರೋ ಲೈನ್ ಕೂಡ ಇದೆ. ಸೊ ಇದು ಸಿಲ್ಕ್ ಬೋಟ್ ಟು ಮಾರ್ತಳ್ಳಿ ಕನೆಕ್ಟ್ ಆಗಿರುವಂಥ ಮೆಟ್ರೋ ಸ್ಟೇಷನ್ನು, ಮೆಟ್ರೋ ಲೈನು. ಇದು ದೇವಾಲಯದ ಬಲಭಾಗ. ನೀವು ಯಾವುದೇ ಕಡೆಯಿಂದ ನೋಡಿದ್ರೂ ಎಲ್ಲ ಕಡೆಯಿಂದನೂ ಅದ್ಭುತವಾದಂತಹ ವಾಸ್ತುಶೈಲಿಯನ್ನು, ಆಮೇಲೆ ದೇವರ ಚಿತ್ರಣಗಳನ್ನು, ದೇವಾನುದೇವತೆಗಳ ಚಿತ್ರಣಗಳನ್ನು ನೋಡೋದಕ್ಕೆ ಸಾಧ್ಯ. ಇದು ತುಂಬಾ ಪ್ಲ್ಯಾನ್ ಮಾಡಿ ಕಟ್ಟಿರುವಂತಹ ಟೆಂಪಲ್. ಇದು ಎಕ್ಸಾಕ್ಟ್ ಪುರಿ ಜಗನ್ನಾಥ ಸ್ವಾಮಿ ದೇವಾಲಯ ಹೇಗಿದೆಯೋ ಅದೇ ರೀತಿಯಾದಂತಹ ಸ್ವಲ್ಪ ಚಿಕ್ಕ ಶೈಲಿಯಲ್ಲಿ ಕಟ್ಟಿರುವಂತಹ ದೇವಾಲಯ ಇದು. ಯಾಕಂದರೆ ನೀವು ಒಡಿಸ್ಸಾದ ಜಗನ್ನಾಥ ಸ್ವಾಮಿ ಟೆಂಪಲನ್ನು ನೋಡಿದ್ರೆ ಅದು ತುಂಬಾ ದೊಡ್ಡದಾದಂತಹದ್ದು, ಆಮೇಲೆ ವಿಸ್ತೀರ್ಣದಲ್ಲಿ ಕೂಡ ತುಂಬ ದೊಡ್ಡದಾಗಿರುವಂತಹದ್ದು. ಇದು ಅಷ್ಟು ದೊಡ್ಡ ಇಲ್ಲ, ಚಿಕ್ಕದಾಗಿದೆ. ಬಟ್ ಎಕ್ಸಾಕ್ಟ್ ಆ ದೇವಾಲಯವನ್ನೇ ನೋಡಿರೋ ಹಾಗೆ ಕಲ್ಪನೆಯನ್ನು ಕೊಡುತ್ತೆ ಇದು. ನಮ್ಮ ಇತಿಹಾಸದಲ್ಲಿ ಬರುವಂತಹ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಹಲವಾರು ದೇವರುಗಳ ಚಿತ್ರಣಗಳನ್ನು ಇಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಆಗಲೇ ಹೇಳಿರುವ ಹಾಗೆ ದೇವಾಲಯದ ಅಕ್ಕಪಕ್ಕದಲ್ಲಿ ಬಲ ಮತ್ತು ಎಡಭಾಗದಲ್ಲಿ ಇನ್ನೊಂದು ಚಿಕ್ಕ ಚಿಕ್ಕದಾದಂತಹ ದೇವಾಲಯಗಳಿವೆ. ಹೀಗೆ ತುಂಬಾ ಅದ್ಭುತವಾದಂತಹ ಒಂದು ದೇವಾಲಯ ಇದು. ನೀವು ಒಡಿಸ್ಸಾದ ಪುರಿ ಜಗನ್ನಾಥ ಸ್ವಾಮಿಯನ್ನು ನೋಡೋಕ್ಕಾಗಿಲ್ಲ ಅಂತ ಅಂದರೂ ಬೆಂಗಳೂರಿನಲ್ಲಿರುವ ಈ ದೇವಾಲಯವನ್ನು ವಿಸಿಟ್ ಮಾಡಿದ್ರೆ ಅಷ್ಟೇ ಪುಣ್ಯ ನಿಮಗೆ ಬರುತ್ತೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ.
ಇನ್ನು ಇಲ್ಲಿ ಯಾವುದೇ ರೀತಿಯಾದಂತಹ ಧರ್ಮದ ಭೇದ ಭಾವ ಇಲ್ಲ, ಯಾರು ಬೇಕಾದರೂ ಇಲ್ಲಿ ವಿಸಿಟ್ ಮಾಡ್ಬೋದು. ಇನ್ನು ಪಕ್ಕದಲ್ಲಿ ಇರುವಂತಹದ್ದು ಅದ್ಭುತವಾದಂತಹ ಅಭಯಾಂಜನೇಯ ಸ್ವಾಮಿ ಟೆಂಪಲ್. ಅಭಯ ಅಂದರೆ ಧೈರ್ಯವನ್ನು ಕೊಡುವಂತಹ ಆಂಜನೇಯ ಸ್ವಾಮಿಯ ಟೆಂಪಲ್ ಇದು. ಇದು ಬೆಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ಲು. ಯಾಕಂದರೆ ಇಲ್ಲಿರುವಂತಹ ಆಂಜನೇಯ ಮೂರ್ತಿ ಸುಮಾರು 102 ಫೀಟ್ಗಳಷ್ಟು ಹೈಟ್ ಇರುವಂತಹ ದೊಡ್ಡದಾದಂತಹ ಮೂರ್ತಿ ಇದು. ಬೆಂಗಳೂರಿನಲ್ಲಿ ನೋಡೋದಾದರೆ ಇದೇ ತುಂಬ ದೊಡ್ಡದಾದಂತಹ ಆಂಜನೇಯ ಸ್ವಾಮಿಯ ಮೂರ್ತಿ. 102 ಫೂಟ್ಗಳಷ್ಟು ಎತ್ತರವಾಗಿದೆ. ಇದು ದೊಡ್ಡದಾದಂತಹ ಅಶ್ವತ್ಥ ಮರ ಇದೆ. ಅದರ ಕೆಳಭಾಗದಲ್ಲಿ ಹಲವಾರು ದೇವರ ವಿಗ್ರಹಗಳು ಇದೆ ಎಂಟ್ರೆನ್ಸಲ್ಲಿ. ಆಂಜನೇಯ ಮೂರ್ತಿಯನ್ನು ಕೂಡ ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ ಇದು. ಇನ್ನು ಈ ದೇವಾಲಯದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ಇದರ ಒಳಭಾಗದಲ್ಲಿ ಕೂಡ ಹಲವಾರು ವಿಶೇಷತೆಗಳಿದೆ. ಅದನ್ನು ಸಂಕ್ಷಿಪ್ತವಾಗಿ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಇವೆರಡು ದೇವಾಲಯಗಳ ಪಕ್ಕದಲ್ಲಿ ಇನ್ನೊಂದು ಸುಂದರವಾದಂತಹ ದೇವಾಲಯ ಇದೆ. ಇದು ಕೃಷ್ಣ, ರಾಧಾ, ರುಕ್ಮಿಣಿ ಆಮೇಲೆ ರಾಮ, ಸೀತೆ ದೇವರುಗಳಿರುವಂತಹ ಇನ್ನೊಂದು ಸುಂದರವಾದಂತಹ ದೇವಾಲಯ. ಇದು ಕೂಡ ತುಂಬಾ ಅದ್ಭುತವಾಗಿ ಬಿಲ್ಟ್ ಮಾಡಿದ್ದಾರೆ. ಈ ದೇವಾಲಯದ ಒಳಭಾಗದಲ್ಲಿ ನೀವು ರಾಮ, ಸೀತೆ ಆಮೇಲೆ ಕೃಷ್ಣ, ರುಕ್ಮಿಣಿ, ರಾಧೆಯರ ದೇವರುಗಳ ಮೂರ್ತಿಗಳನ್ನು ಒಳಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ. ಇದು ತುಂಬಾ ಸುಂದರವಾಗಿದ್ದು ಆಮೇಲೆ ವೆಲ್ ಮೇಂಟೈನ್ ಮಾಡಿರುವ ಇನ್ನೊಂದು ಪುಟ್ಟದಾದಂತಹ ದೇವಾಲಯ. ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಚಿಕ್ಕದಾದಂತಹ ದೇವಾಲಯ ಇದು. ಬಟ್ ತುಂಬಾ ಚೆನ್ನಾಗಿದ್ದು ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದು ಕೂಡ ನಾನು ಹೇಳಿರುವ ಹಾಗೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಹೊತ್ತು ಕ್ಲೋಸ್ ಇರುತ್ತೆ. ಆಮೇಲೆ ಈವ್ನಿಂಗ್ ಹೊತ್ತಿಗೆ ತಿರ್ಗಾ ಓಪನ್ ಮಾಡ್ತಾರೆ 4 ಗಂಟೆ ನಂತರ. ಇವೆಲ್ಲನೂ ಅದ್ಭುತವಾದಂತಹ ಹಿಂದೂ ವಾಸ್ತುಶೈಲಿಯಲ್ಲಿ ಕಟ್ಟಿರುವಂತಹ ದೇವಾಲಯಗಳಿವು. ಹೋಪ್ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ಅಪ್ಡೇಟ್ಸ್. ಆಮೇಲೆ ಯಾರು ಬೆಂಗಳೂರಲ್ಲಿ ಈ ಟೆಂಪಲ್ಗಳನ್ನು ವಿಸಿಟ್ ಮಾಡಬೇಕಂತ ಪ್ಲ್ಯಾನಲ್ಲಿ ಇದ್ದಾರೋ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮೇ ಬಿ ಇದರಲ್ಲಿರುವಂತಹ ಮಾಹಿತಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಇದೇ ರೀತಿಯಾದಂಥ ಇನ್ನೊಂದಷ್ಟು ಅದ್ಭುತವಾದಂತಹ ಬೆಂಗಳೂರಿನ ದೇವಾಲಯಗಳ ಮಾಹಿತಿಯನ್ನು ಇನ್ನೂ ಹಲವಾರು ವಿಡಿಯೋಗಳಲ್ಲಿ ನಾನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. Thank you for all your support.